ಸಿದ್ಧಗಂಗಾ ಮಠದ ಆವರಣದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಹಳೆ ಮಠದ ಆವರಣದಲ್ಲಿ ನಿನ್ನೆ ರಾತ್ರಿ ಚಿರತೆ ಓಡಾಟ ಕಂಡು ಬಂದಿದೆ. ಶನಿವಾರ ರಾತ್ರಿ ಆಗಿರೋ ಘಟನೆ. ರಾತ್ರಿ ಸುಮಾರು 11:30ರ ಸುಮಾರಿಗೆ ಹಳೆ ಮಠದ ಸುತ್ತಮುತ್ತ ಚಿರತೆ ಓಡಾಟದ ದೃಶ್ಯಗಳು ಸೆರೆ ಸಿಕ್ಕಿದೆ. ನಾಯಿ ಬೇಟೆಯಾಡೋಕೆ ಚಿರತೆ ಬಂದಿತ್ತು ಅನ್ನೋ ಮಾಹಿತಿ ಇದೆ. ಮಠದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ. ಹಾಗಾಗಿ ಸಹಜವಾಗಿ ಚಿರತೆ ಕಾಣಿಸಿಕೊಂಡಿರೋದು ಮಕ್ಕಳಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ತುಮಕೂರಿನ ಕ್ಯಾತಸಂದ್ರ ಬಳಿ ಇರುವ ಸಿದ್ಧಗಂಗಾ ಮಠದ ಹಳೆ ಮಠದ ಆವರಣದ ಬಳಿಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ನಾಯಿ ಬೇಟೆಯಾಡ್ಲಿಕ್ಕೆ ಬಂದಿರಬಹುದು ಅನ್ನೋ ಮಾಹಿತಿ ಇದೆ. ಆದ್ರೆ ಮಠದಲ್ಲಿರುವ ಮಕ್ಕಳಿಗೆ ಸದ್ಯಕ್ಕೆ ಆತಂಕಕ್ಕೆ ಕಾರಣವಾಗಿದೆ ಈ ಚಿರತೆ ಪ್ರತ್ಯಕ್ಷವಾಗಿರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಚಿರತೆ ಪ್ರತ್ಯಕ್ಷ ಆಗಿದೆ. ಈಗ ಅರಣ್ಯ ಇಲಾಖೆ ಏನ್ ಕ್ರಮಕ್ಕೆ ಮುಂದಾಗ್ತಿದೆ, ಜೊತೆಗೆ ಮಕ್ಕಳಲ್ಲಿ ಈ ಆತಂಕ ದೂರ ಮಾಡುವ ಪ್ರಯತ್ನ ಯಾವ ರೀತಿ ಆಗ್ತಾ ಇದೆ? ಸ್ಮಿತಾ, ಏನು ತುಮಕೂರಿನ ಸಿದ್ಧಗಂಗಾ ಮಠದ ಆವರಣದಲ್ಲಿ ಅಂದ್ರೆ ಹಳೆ ಮಠದ ಒಂದು ಆವರಣದಲ್ಲಿ ಚಿರತೆ ಕೂಡ ಪ್ರತ್ಯಕ್ಷ ಆಗಿರ್ತಕ್ಕಂಥದ್ದು. ಈ ಒಂದು ಘಟನೆ ಕಳೆದ ಶನಿವಾರ ರಾತ್ರಿ ಈ ಒಂದು ಚಿರತೆ ಅಲ್ಲಿ ಒಂದು ಓಡಾಟವನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಆ ಒಂದು ದೃಶ್ಯ ಸಿಸಿಟಿವಿಯಲ್ಲಿ ಕೂಡ ಸೆರೆ ಆಗಿರ್ತಕ್ಕಂಥದ್ದು. ಈ ಒಂದು ಚಿರತೆ ಪ್ರತ್ಯಕ್ಷದಿಂದ ಮಠದಲ್ಲಿರ್ತಕ್ಕಂಥ ಮಕ್ಕಳಾಗಿರ್ಬೋದು ಮತ್ತೆ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಕೂಡ ಮಠಕ್ಕೆ ಕೂಡ ಬರ್ತಾ ಇರ್ತಾರೆ. ಈ ಒಂದು ವೇಳೆ ಅಂದ್ರೆ ಚಿರತೆ ಇರೋದ್ರಿಂದ ಇಲ್ಲೊಂದ್ ಕಡೆ ಆತಂಕಕ್ಕೆ ಕೂಡ ಈಡಾಗಿರುವಂತದ್ದು. ಸದ್ಯ ಈ ಒಂದು ಸಂಬಂಧಪಟ್ಟಂತೆ ಈಗ ಅರಣ್ಯ ಇಲಾಖೆಗೆ ಈಗ ಮಾಹಿತಿಯನ್ನು ಕೂಡ ಕೊಡಲಾಗಿರ್ತಕ್ಕಂಥದ್ದು. ಆ ಒಂದು ಚಿರತೆಯನ್ನ ಕೂಡ ಸೆರೆ ಹಿಡಿಯುವಂತೆ ಈಗ ಅರಣ್ಯ ಇಲಾಖೆ ಕೂಡ ಈಗ ಮುಂಜಾಗ್ರತಾ ಕ್ರಮವನ್ನು ಈಗ ಕೈಗೊಳ್ತಾ ಇರುವಂತದ್ದು. ಸದ್ಯ ಈ ಒಂದು ಚಿರತೆ ಪ್ರತ್ಯಕ್ಷದಿಂದ ಮಠದಲ್ಲಿರ್ತಕ್ಕಂಥ ಮಕ್ಕಳೆಲ್ಲರೂ ಕೂಡ ಆತಂಕಕ್ಕೆ ಈಡಾಗಿದ್ದಾರೆ ಅಂತ ಕೂಡ ಹೇಗೆ ಹೇಳ್ಬೋದು. ಸದ್ಯ ಈ ಒಂದು ಭಾಗದಲ್ಲಿ ಚಿರತೆ ಅಂದ್ರೆ ಆ ಒಂದೇನು ದೇವರಾಯನದುರ್ಗ ಬೆಟ್ಟದ ಒಂದು ತಪ್ಪಲಿಂದ ಆ ಒಂದು ಭಾಗದ ಕಡೆಯಿಂದ ಏನಾದ್ರು ಸಿದ್ಧಗಂಗಾ ಮಠದ ಒಂದು ಹಳೆ ಮಠದ ಆವರಣದ ಕಡೆ ಏನಾದ್ರು ಬಂದಿದೆಯಾ ಅನ್ನೋದು ಕೂಡ ಈಗ ಸದ್ಯ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಈಗ ಶೋಧ ಕಾರ್ಯವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ಚಿರತೆ ಸೆರೆಗಾಗಿ ಈಗ ಬೋನನ್ನು ಕೂಡ ಇಡಲು ಈಗ ಸಿದ್ಧತೆಯನ್ನು ಕೂಡ ಈಗ ನಡೆಸ್ತಾ ಇರ್ತಕ್ಕಂಥದ್ದು. ರೈಟ್, ಧನ್ಯವಾದ ಜಗದೀಶ್ ಮಾಹಿತಿಗಾಗಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಹಳೆ ಮಠದ ಆವರಣದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ನಾಯಿ ಬೇಟೆ ಆಡ್ಲಿಕ್ಕೆ ಬಂದಿರಬಹುದು ಚಿರತೆ ಅನ್ನೋ ಮಾಹಿತಿ ಇದೆ. ಸದ್ಯಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮಾಹಿತಿಯನ್ನ ನೀಡಲಾಗಿದೆ. ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಹೇಳಿ ಆಗ್ರಹ ಕೂಡ ವ್ಯಕ್ತವಾಗ್ತಾ ಇದೆ. ತುಮಕೂರಿನ ಕ್ಯಾತಸಂದ್ರ ಬಳಿ ಇರುವ ಸಿದ್ಧಗಂಗಾ ಮಠದ ಆವರಣದಲ್ಲಿ ಪ್ರತ್ಯಕ್ಷವಾಗಿದೆ ಚಿರತೆ. ಸಿದ್ಧಗಂಗಾ ಮಠದ ಆವರಣದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಹಳೆ ಮಠದ ಆವರಣದಲ್ಲಿ ನಿನ್ನೆ ರಾತ್ರಿ ಚಿರತೆ ಓಡಾಟ ಕಂಡು ಬಂದಿದೆ. ಶನಿವಾರ ರಾತ್ರಿ ಆಗಿರೋ ಘಟನೆ. ರಾತ್ರಿ ಸುಮಾರು 11:30ರ ಸುಮಾರಿಗೆ ಹಳೆ ಮಠದ ಸುತ್ತಮುತ್ತ ಚಿರತೆ ಓಡಾಟದ ದೃಶ್ಯಗಳು ಸೆರೆ ಸಿಕ್ಕಿದೆ. ನಾಯಿ ಬೇಟೆಯಾಡೋಕೆ ಚಿರತೆ ಬಂದಿತ್ತು ಅನ್ನೋ ಮಾಹಿತಿ ಇದೆ. ಮಠದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ. ಹಾಗಾಗಿ ಸಹಜವಾಗಿ ಚಿರತೆ ಕಾಣಿಸಿಕೊಂಡಿರೋದು ಮಕ್ಕಳಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ತುಮಕೂರಿನ ಕ್ಯಾತಸಂದ್ರ ಬಳಿ ಇರುವ ಸಿದ್ಧಗಂಗಾ ಮಠದ ಹಳೆ ಮಠದ ಆವರಣದ ಬಳಿಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ನಾಯಿ ಬೇಟೆಯಾಡ್ಲಿಕ್ಕೆ ಬಂದಿರಬಹುದು ಅನ್ನೋ ಮಾಹಿತಿ ಇದೆ. ಆದ್ರೆ ಮಠದಲ್ಲಿರುವ ಮಕ್ಕಳಿಗೆ ಸದ್ಯಕ್ಕೆ ಆತಂಕಕ್ಕೆ ಕಾರಣವಾಗಿದೆ ಈ ಚಿರತೆ ಪ್ರತ್ಯಕ್ಷವಾಗಿರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಚಿರತೆ ಪ್ರತ್ಯಕ್ಷ ಆಗಿದೆ. ಈಗ ಅರಣ್ಯ ಇಲಾಖೆ ಏನ್ ಕ್ರಮಕ್ಕೆ ಮುಂದಾಗ್ತಿದೆ, ಜೊತೆಗೆ ಮಕ್ಕಳಲ್ಲಿ ಈ ಆತಂಕ ದೂರ ಮಾಡುವ ಪ್ರಯತ್ನ ಯಾವ ರೀತಿ ಆಗ್ತಾ ಇದೆ? ಸ್ಮಿತಾ, ಏನು ತುಮಕೂರಿನ ಸಿದ್ಧಗಂಗಾ ಮಠದ ಆವರಣದಲ್ಲಿ ಅಂದ್ರೆ ಹಳೆ ಮಠದ ಒಂದು ಆವರಣದಲ್ಲಿ ಚಿರತೆ ಕೂಡ ಪ್ರತ್ಯಕ್ಷ ಆಗಿರ್ತಕ್ಕಂಥದ್ದು. ಈ ಒಂದು ಘಟನೆ ಕಳೆದ ಶನಿವಾರ ರಾತ್ರಿ ಈ ಒಂದು ಚಿರತೆ ಅಲ್ಲಿ ಒಂದು ಓಡಾಟವನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಆ ಒಂದು ದೃಶ್ಯ ಸಿಸಿಟಿವಿಯಲ್ಲಿ ಕೂಡ ಸೆರೆ ಆಗಿರ್ತಕ್ಕಂಥದ್ದು. ಈ ಒಂದು ಚಿರತೆ ಪ್ರತ್ಯಕ್ಷದಿಂದ ಮಠದಲ್ಲಿರ್ತಕ್ಕಂಥ ಮಕ್ಕಳಾಗಿರ್ಬೋದು ಮತ್ತೆ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಕೂಡ ಮಠಕ್ಕೆ ಕೂಡ ಬರ್ತಾ ಇರ್ತಾರೆ. ಈ ಒಂದು ವೇಳೆ ಅಂದ್ರೆ ಚಿರತೆ ಇರೋದ್ರಿಂದ ಇಲ್ಲೊಂದ್ ಕಡೆ ಆತಂಕಕ್ಕೆ ಕೂಡ ಈಡಾಗಿರುವಂತದ್ದು. ಸದ್ಯ ಈ ಒಂದು ಸಂಬಂಧಪಟ್ಟಂತೆ ಈಗ ಅರಣ್ಯ ಇಲಾಖೆಗೆ ಈಗ ಮಾಹಿತಿಯನ್ನು ಕೂಡ ಕೊಡಲಾಗಿರ್ತಕ್ಕಂಥದ್ದು. ಆ ಒಂದು ಚಿರತೆಯನ್ನ ಕೂಡ ಸೆರೆ ಹಿಡಿಯುವಂತೆ ಈಗ ಅರಣ್ಯ ಇಲಾಖೆ ಕೂಡ ಈಗ ಮುಂಜಾಗ್ರತಾ ಕ್ರಮವನ್ನು ಈಗ ಕೈಗೊಳ್ತಾ ಇರುವಂತದ್ದು. ಸದ್ಯ ಈ ಒಂದು ಚಿರತೆ ಪ್ರತ್ಯಕ್ಷದಿಂದ ಮಠದಲ್ಲಿರ್ತಕ್ಕಂಥ ಮಕ್ಕಳೆಲ್ಲರೂ ಕೂಡ ಆತಂಕಕ್ಕೆ ಈಡಾಗಿದ್ದಾರೆ ಅಂತ ಕೂಡ ಹೇಗೆ ಹೇಳ್ಬೋದು. ಸದ್ಯ ಈ ಒಂದು ಭಾಗದಲ್ಲಿ
ಚಿರತೆ ಅಂದ್ರೆ ಆ ಒಂದೇನು ದೇವರಾಯನದುರ್ಗ ಬೆಟ್ಟದ ಒಂದು ತಪ್ಪಲಿಂದ ಆ ಒಂದು ಭಾಗದ ಕಡೆಯಿಂದ ಏನಾದ್ರು ಸಿದ್ಧಗಂಗಾ ಮಠದ ಒಂದು ಹಳೆ ಮಠದ ಆವರಣದ ಕಡೆ ಏನಾದ್ರು ಬಂದಿದೆಯಾ ಅನ್ನೋದು ಕೂಡ ಈಗ ಸದ್ಯ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಈಗ ಶೋಧ ಕಾರ್ಯವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ಚಿರತೆ ಸೆರೆಗಾಗಿ ಈಗ ಬೋನನ್ನು ಕೂಡ ಇಡಲು ಈಗ ಸಿದ್ಧತೆಯನ್ನು ಕೂಡ ಈಗ ನಡೆಸ್ತಾ ಇರ್ತಕ್ಕಂಥದ್ದು. ರೈಟ್, ಧನ್ಯವಾದ ಜಗದೀಶ್ ಮಾಹಿತಿಗಾಗಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಹಳೆ ಮಠದ ಆವರಣದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ನಾಯಿ ಬೇಟೆ ಆಡ್ಲಿಕ್ಕೆ ಬಂದಿರಬಹುದು ಚಿರತೆ ಅನ್ನೋ ಮಾಹಿತಿ ಇದೆ. ಸದ್ಯಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮಾಹಿತಿಯನ್ನ ನೀಡಲಾಗಿದೆ. ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಹೇಳಿ ಆಗ್ರಹ ಕೂಡ ವ್ಯಕ್ತವಾಗ್ತಾ ಇದೆ. ಕ್ಯಾತಸಂದ್ರ, ತುಮಕೂರಿನ ಕ್ಯಾತಸಂದ್ರ ಬಳಿ ಇರುವ ಸಿದ್ಧಗಂಗಾ ಮಠದ ಆವರಣದಲ್ಲಿ ಪ್ರತ್ಯಕ್ಷವಾಗಿದೆ ಚಿರತೆ. ಸಿದ್ಧಗಂಗಾ ಮಠದ ಆವರಣದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಹಳೆ ಮಠದ ಆವರಣದಲ್ಲಿ ನಿನ್ನೆ ರಾತ್ರಿ ಚಿರತೆ ಓಡಾಟ ಕಂಡು ಬಂದಿದೆ. ಶನಿವಾರ ರಾತ್ರಿ ಆಗಿರೋ ಘಟನೆ. ರಾತ್ರಿ ಸುಮಾರು 11:30ರ ಸುಮಾರಿಗೆ ಹಳೆ ಮಠದ ಸುತ್ತಮುತ್ತ ಚಿರತೆ ಓಡಾಟದ ದೃಶ್ಯಗಳು ಸೆರೆ ಸಿಕ್ಕಿದೆ. ನಾಯಿ ಬೇಟೆ ಆಡೋಕೆ ಚಿರತೆ ಬಂದಿತ್ತು ಅನ್ನೋ ಮಾಹಿತಿ ಇದೆ. ಮಠದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ. ಹಾಗಾಗಿ ಸಹಜವಾಗಿ ಚಿರತೆ ಕಾಣಿಸ್ಕೊಂಡಿರೋದು ಮಕ್ಕಳಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ತುಮಕೂರಿನ ಕ್ಯಾತಸಂದ್ರ ಬಳಿ ಇರುವ ಸಿದ್ಧಗಂಗಾ ಹಳೆ ಮಠದ ಆವರಣದ ಬಳಿಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ನಾಯಿ ಬೇಟೆ ಆಡ್ಲಿಕ್ಕೆ ಬಂದಿರಬಹುದು ಅನ್ನೋ ಮಾಹಿತಿ ಇದೆ. ಆದ್ರೆ ಮಠದಲ್ಲಿರುವ ಮಕ್ಕಳಿಗೆ ಸದ್ಯಕ್ಕೆ ಆತಂಕಕ್ಕೆ ಕಾರಣವಾಗಿದೆ ಈ ಚಿರತೆ ಪ್ರತ್ಯಕ್ಷವಾಗಿರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಚಿರತೆ ಪ್ರತ್ಯಕ್ಷ ಆಗಿದೆ. ಈಗ ಅರಣ್ಯ ಇಲಾಖೆ ಏನ್ ಕ್ರಮಕ್ಕೆ ಮುಂದಾಗ್ತಿದೆ, ಜೊತೆಗೆ ಮಕ್ಕಳಲ್ಲಿ ಈ ಆತಂಕ ದೂರ ಮಾಡುವ ಪ್ರಯತ್ನ ಯಾವ ರೀತಿ ಆಗ್ತಾ ಇದೆ? ಸ್ಮಿತಾ, ಏನು ತುಮಕೂರಿನ ಸಿದ್ಧಗಂಗಾ ಮಠದ ಆವರಣದಲ್ಲಿ ಅಂದ್ರೆ ಹಳೆ ಮಠದ ಒಂದು ಆವರಣದಲ್ಲಿ ಚಿರತೆ ಕೂಡ ಪ್ರತ್ಯಕ್ಷ ಆಗಿರ್ತಕ್ಕಂಥದ್ದು. ಈ ಒಂದು ಘಟನೆ ಕಳೆದ ಶನಿವಾರ ರಾತ್ರಿ ಈ ಒಂದು ಚಿರತೆ ಅಲ್ಲಿ ಒಂದು ಓಡಾಟವನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಆ ಒಂದು ದೃಶ್ಯ ಸಿಸಿಟಿವಿಯಲ್ಲಿ ಕೂಡ ಸೆರೆ ಆಗಿರ್ತಕ್ಕಂಥದ್ದು. ಈ ಒಂದು ಚಿರತೆ ಪ್ರತ್ಯಕ್ಷದಿಂದ ಮಠದಲ್ಲಿರ್ತಕ್ಕಂಥ ಮಕ್ಕಳಾಗಿರ್ಬೋದು ಮತ್ತೆ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಕೂಡ ಮಠಕ್ಕೆ ಕೂಡ ಬರ್ತಾ ಇರ್ತಾರೆ. ಈ ಒಂದು ವೇಳೆ ಅಂದ್ರೆ ಚಿರತೆ ಇರೋದ್ರಿಂದ ಇನ್ನೊಂದು ಕಡೆ ಆತಂಕಕ್ಕೆ ಕೂಡ ಈಡಾಗಿರುವಂತದ್ದು. ಸದ್ಯ ಈ ಒಂದು ಸಂಬಂಧಪಟ್ಟಂತೆ ಈಗ ಅರಣ್ಯ ಇಲಾಖೆಗೆ ಈಗ ಮಾಹಿತಿಯನ್ನು ಕೂಡ ಕೊಡಲಾಗಿರ್ತಕ್ಕಂಥದ್ದು. ಆ ಒಂದು ಚಿರತೆಯನ್ನ ಕೂಡ ಸೆರೆ ಹಿಡಿಯುವಂತೆ ಈಗ ಅರಣ್ಯ ಇಲಾಖೆ ಕೂಡ ಈಗ ಮುಂಜಾಗ್ರತಾ ಕ್ರಮವನ್ನು ಈಗ ಕೈಗೊಳ್ತಾ ಇರುವಂತದ್ದು. ಸದ್ಯ ಈ ಒಂದು ಚಿರತೆ ಪ್ರತ್ಯಕ್ಷದಿಂದ ಮಠದಲ್ಲಿರ್ತಕ್ಕಂಥ ಮಕ್ಕಳೆಲ್ಲರೂ ಕೂಡ ಆತಂಕಕ್ಕೆ ಈಡಾಗಿದ್ದಾರೆ ಅಂತಾನೆ ಕೂಡ ಹೇಗೆ ಹೇಳ್ಬೋದು. ಸದ್ಯ ಈ ಒಂದು ಭಾಗದಲ್ಲಿ ಚಿರತೆ ಅಂದ್ರೆ ಆ ಒಂದೇನು ದೇವರಾಯನದುರ್ಗ ಬೆಟ್ಟದ ಒಂದು ತಪ್ಪಲಿಂದ ಆ ಒಂದು ಭಾಗದ ಕಡೆಯಿಂದ ಏನಾದ್ರು ಸಿದ್ಧಗಂಗಾ ಮಠದ ಒಂದು ಹಳೆ ಮಠದ ಆವರಣದ ಕಡೆ ಏನಾದ್ರು ಬಂದಿದೆಯಾ ಅನ್ನೋದು ಕೂಡ ಈಗ ಸದ್ಯ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಈಗ ಶೋಧ ಕಾರ್ಯವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ಚಿರತೆ ಸೆರೆಗಾಗಿ ಈಗ ಬೋನನ್ನು ಕೂಡ ಇಡಲು ಈಗ ಸಿದ್ಧತೆಯನ್ನು ಕೂಡ ಈಗ ನಡೆಸ್ತಾ ಇರ್ತಕ್ಕಂಥದ್ದು. ರೈಟ್, ಧನ್ಯವಾದ ಜಗದೀಶ್ ಮಾಹಿತಿಗಾಗಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಹಳೆ ಮಠದ ಆವರಣದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ನಾಯಿ ಬೇಟೆ ಆಡ್ಲಿಕ್ಕೆ ಬಂದಿರಬಹುದು ಚಿರತೆ ಅನ್ನೋ ಮಾಹಿತಿ ಇದೆ. ಸದ್ಯಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮಾಹಿತಿಯನ್ನ ನೀಡಲಾಗಿದೆ. ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಹೇಳಿ ಆಗ್ರಹ ಕೂಡ ವ್ಯಕ್ತವಾಗ್ತಾ ಇದೆ. ತುಮಕೂರಿನ ಕ್ಯಾತಸಂದ್ರ ಬಳಿ ಇರುವ ಸಿದ್ಧಗಂಗಾ ಮಠದ ಆವರಣದಲ್ಲಿ ಪ್ರತ್ಯಕ್ಷವಾಗಿದೆ ಚಿರತೆ.